ಖಂಡಿತ ನಿರ್ವಹಣೆ ಮಾಡಕ್ಕೆ ತಯಾರಿದ್ವಿ. ನಮ್ಗೆ ಬರೀ ನಮ್ಗೆ ದೇವಸ್ಥಾನದಲ್ಲಿ ಅದು ಹೆಂಗ್ ನಡ್ಕೊಂಡು ಹೋಗ್ತಿದೆ ಹಂಗ್ ನಡ್ಕೊಂಡು ಹೋಗಬೇಕು ಅನ್ನೋ ಒಂದೇ ಉದ್ದೇಶ ಬಿಟ್ಟು ಇನ್ಯಾವ ಇದು ನಮ್ಗಿಲ್ಲ. ನಾವು ಇಲ್ಲಿ ತನಕ ನಾವು ಏನ್ ನಡ್ಸ್ಕೊಂಡ್ ಬಂದಿರೋದವೆ ಯಾವ್ದ್ರಲ್ಲೂ ಹಿಂದೆ ಹೇಗೆ ನಮ್ಮ ಪೂರ್ವಜರು ಹಿಂದೆ ಏನ್ ಮಾಡ್ಕೊಟ್ಟಿದ್ರು ಅದೇ ಇದ್ರೊಳಗಡೆ ನಾವು ಹೋಗ್ತಾ ಇದೀವಿ. ಏನೋ ದೇವಸ್ಥಾನಕ್ಕೂ ಒಂದು ಇದಿದೆ, ಹೀಗೆ ನಡಿಬೇಕು ಅಂತ. ಅಷ್ಟು ಬಿಟ್ಟು ನಾವು ಆ ದಾರಿ ಬಿಟ್ಟು ಬೇರೆ ಹೋಗಲ್ಲ. ಈ ಡೆವಲಪ್ಮೆಂಟು ಅದು ಅಲ್ಲಿ ಹೊಡೆದು ಇಲ್ಲಿ ಹೊಡೆದು ಅದಕ್ಕೆ ನಾವು ಅದು ಇಟ್ಸ್ ಎ ಸ್ಪೆಕ್ಯುಲೇಷನ್. ನೀವು ಕೇಳ್ತಿರೋ ಪ್ರಶ್ನೆ ಅದು ನಮ್ಮ ಬೆಟ್ಟ ಉಳಿಸ್ಕೊಳ್ಳೋದು ನಮ್ಮ ಮುಖ್ಯ ಉದ್ದೇಶ. ಬೆಟ್ಟ ಅಂದ್ರೆ ಬೆಟ್ಟ ಹಾಗೆ ಉಳಿಸ್ಕೋಬೇಕು. ಈಗ ಎಲ್ಲ ನೀವು ನೋಡ್ತಾ ಇದ್ದೀರಾ ವಯನಾಡಲ್ಲಿ ಏನಾಗ್ತಿದೆ, ಕೊಡಗಲ್ಲಿ ಏನಾಗ್ತಿದೆ ಅಂತ. ಆ ದಾರಿ ನಾವು ಹಿಡಿದೇ ಇದ್ರೆ ಸಾಕಷ್ಟು. ಇಲ್ಲ, ಸರ್ಕಾರಿ ಖರಾಬ್ ಅಂತ ಅವರು ಮಾಡಕ್ಕೆ ಸಾಧ್ಯ ಇಲ್ಲ. ಸರ್ಕಾರಿ ಖರಾಬ್ ಅಂತ ಅವರು ಯಾವ್ದಕ್ ಬೇಕಾದ್ರೂ ಬರ್ಕೋಬಹುದು. ನಮ್ಮ ಹತ್ರ ಒಂದು ಹಳೇದು ಏನದು ಮ್ಯಾಪ್ ಅಲ್ಲ, ಕೈ ಬರಹದ್ದು ಇದು ಇದೆ. ಅದ್ರೊಳಗಡೆ ಬರೀ ಖರಾಬ್ ಅಂತಿದೆ, ಏನೋ ಸರ್ಕಾರಿ ಖರಾಬ್ ಅಂತಿಲ್ಲ, ಆನು ಇಲ್ಲ ಬಾನು ಇಲ್ಲ, ಆ ಖರಾಬ್ ಅಂತನಿಲ್ಲ ಬಾ ಖರಾಬ್ ಅಂತನಿಲ್ಲ, ಬರೀ ಖರಾಬ್ ಅಂತಿದೆ. ಅದು ಇನ್ನೊಂದೇನಾಯ್ತು ಅಂತಂದ್ರೆ ನಿಮ್ಗೆ ಇನ್ನೊಂದು ಕನ್ಫ್ಯೂಷನ್ ಕ್ಲಿಯರ್ ಮಾಡ್ಕೊಡ್ತೀನಿ. 50ನೇ ಇಸ್ವಿಲಿ ವೆದರ್ ಇಟ್ ಸರ್ಕಾರಿ ಖರಾಬ್, ಅದು ಸರ್ಕಾರಿ ಖರಾಬ್ ಅಂತ ಬೇಕಾದ್ರೂ ಇರ್ಲಿ, ಸರ್ಕಾರಕ್ಕೆ ಸೇರಿದ್ದು ಅಂತ ಬೇಕಾದ್ರೂ ಇರ್ಲಿ, ಏನ್ ಬೇಕಾದ್ರೂ ಇರ್ಲಿ, 50ನೇ ಇಸ್ವಿಲಿ ಅದು ಲಿಸ್ಟ್ ಆಫ್ ಪ್ರಾಪರ್ಟೀಸ್ ರೆಕಗ್ನೈಸ್ ಸೆಂಟ್ರಲ್ ಗವರ್ಮೆಂಟ್ ಪ್ಲಸ್ ಅದ್ರ ಜೊತೆಗೆ ಇಲ್ಲಿ ಸ್ಟೇಟ್ ಗವರ್ಮೆಂಟ್, ಅವತ್ತಿನ ದಿನ ಮೈಸೂರು ಗವರ್ಮೆಂಟ್ ಚೀಫ್ ಸೆಕ್ರೆಟರಿ ಕೂಡ ಆಸ್ ಎ ಸಿಗ್ನೇಟರಿ. ಸೊ ಇಲ್ಲಿ ಯಾರಿಗೂ ಅದನ್ನ ಮರೆಮಾಚಿ ಮಾಡಿರೋ ಅಂತದಂತೂ ಇಲ್ವೇ ಇಲ್ಲ. ಚೀಫ್ ಸೆಕ್ರೆಟರಿ ಇಸ್ ಎ ಸಿಗ್ನೇಟರಿ ಟು ದಿ ಪ್ರೈವೇಟ್ ಪ್ರಾಪರ್ಟಿ ಲಿಸ್ಟ್. ಅದರಿಂದ 50ನೇ ಇಸ್ವಿಲಿ ಕ್ರಿಸ್ಟಲೈಸ್ ಆಗುತ್ತೆ ಯಾವ್ದು ಸರ್ಕಾರಕ್ಕೆ ಇವ್ರು ಬಿಟ್ಕೊಟ್ಬಿಟ್ಟಿದ್ದಾರೆ ಅದನ್ನ ಯಾವ್ದು ನಾವು ಕ್ಲೇಮ್ ಮಾಡ್ತಾ ಇಲ್ಲ. ಈಗ ಬೇಕಾದಷ್ಟು KSIDC ಫ್ಯಾಕ್ಟ್ರಿಗಳೆಲ್ಲ ಬಿಟ್ಕೊಟ್ರು, ಅದನ್ನ ಯಾವ್ದು ನಾವು ಇವತ್ತೇನಾದ್ರು ಕ್ಲೇಮ್ ಮಾಡಿದೀವ? ಇಲ್ಲ. ಲಿಸ್ಟ್ ಅಲ್ಲಿ ಏನಿದೆ ಅವತ್ತಿನ ದಿನ ಲಿಸ್ಟ್ ಅಲ್ಲಿ ಪ್ರೈವೇಟ್ ಪ್ರಾಪರ್ಟಿ ಅಂತ ಏನಾಯ್ತು ಅದನ್ನ ಮಾತ್ರ ನಾವು ಇಟ್ಕೊಂಡಿರೋದು. ಇವ್ರು ಸರ್ಕಾರಕ್ಕೆ ಕೊಟ್ಟಿರೋದು ಯಾವ್ದು ನಾವು ಕೇಳ್ತಾ ಇಲ್ಲ. ಅವಾಗ ಬರ್ದಿರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಅದು ನಾನೀಗ ಅದನ್ನ ಹೇಳಿದ್ರೆ ಇಟ್ ವಿಲ್ ಬೀನ್ ಬ್ಯಾಡ್ ಟೇಸ್ಟ್. ಅವಾಗ ನಾನು ಇಷ್ಟೇ ಹೇಳ್ತೀನಿ, ಅವಾಗ ಸರ್ಕಾರ ಯಾವ್ದಿತ್ತು, ಯಾತಕ್ಕೆ ಹಾಗಾಯ್ತು ಅಂತ ನೀವು ಯೋಚನೆ ಮಾಡ್ಕೊಂಡ್ರೆ ನಿಮ್ಗೆ ಅದಕ್ಕೆ ಉತ್ತರ ಸಿಗತ್ತೆ. ಇವತ್ತಿನ ದಿನ ಅದನ್ನ ಮಾತಾಡೋದು ಬೇಡ. ಅದು ಏನಾಗುತ್ತೆ ಅಂದ್ರೆ, ಅಲ್ಲ ಒಂದ್ ನಿಮಿಷ ಅದು 2 ವರ್ಷ 5 ವರ್ಷಕ್ಕೆ ಅಲ್ಲಿ ಗವರ್ಮೆಂಟ್ ಚೇಂಜ್ ಆದಂಗೆ, ಗವರ್ಮೆಂಟ್ ಅಲ್ಲಿ ಯಾರು ಗವರ್ಮೆಂಟ್ ಹೆಡ್ ಮಾಡ್ತಾರೆ ಅವರು ಚೇಂಜ್ ಆದಂಗೆ ಸರ್ಕಮ್ಸ್ಟಾನ್ಸಸ್ ಚೇಂಜ್ ಆಗ್ತಾ ಇರುತ್ತೆ. ಇದೆಲ್ಲ ನೀವು ಸ್ವಲ್ಪ ಹಿಂದಕ್ಕೆ ಹೋದ್ರೆ, ನಾನೇನು ಹೇಳಲ್ಲ, ಸ್ವಲ್ಪ ಹಿಂದಕ್ಕೆ ಹೋದ್ರೆ ಈಗಿನ ವಿಚಾರ ಅಲ್ಲ, ಮೊದಲನೇ ಗವರ್ಮೆಂಟ್ ಬಂದಾಗಿಂದ ಇಲ್ಲಿ ತನಕನೂ ಒಂದಲ್ಲ ಒಂದು ತೊಂದರೆ, ಯಾವ್ದಾದ್ರು ಒಂದು ರೀತಿಯಲ್ಲಿ ತೊಂದರೆ ಇದ್ದೇ ಇದೆ. ಅದನ್ನ ನಾವು ಹೈಲೈಟ್ ಮಾಡೋ ಅವಶ್ಯಕತೆನೂ ಇಲ್ಲ. ಅದು ಹೆಂಗೆ ತುಗ್ಗಿಸ್ಕೊಂಡು ಹೋಗ್ಬೇಕೋ ಮಾಡ್ತೀವಿ. ಬಟ್ ಅದು ಬರ್ಕೊಟ್ಟಿರೋದಕ್ಕೆ ಕೂಡ ಕಾರಣ ಇದೆ. ಆ ಕಾರಣನ ಇವತ್ತು ಇಲ್ಲಿ ಸೇ ದಟ್ ಕಾರಣ ಇವತ್ತಿಲ್ಲಿ ನಾನು ಹೇಳಿದ್ರೆ ಇಟ್ ವಿಲ್ ಬಿ ಇನ್ ಬ್ಯಾಡ್ ಟೇಸ್ಟ್. ಅದಕ್ಕೆ ಅದನ್ನ ಹಿಂದೆ ಹೋಗಿ ಆ ಕೇಸು ಆಗಿದೆ, ನಾವು ಕೇಸು ಗೆದ್ದಿದ್ದೀವಿ. ಇಲ್ಲ ಅದು ಪೆಂಡಿಂಗ್ ಇಟ್ಟಿರ್ಲಿಲ್ಲ. 76ನೇ ಇಸ್ವಿಲಿ ಇದನ್ನ ಬರ್ಸ್ಕೊಂಡದ್ದು. 74ನೇ ಇಸ್ವಿಲಿ ಅವರು ಕೊಟ್ಟಿದ್ದು ತಗೊಂಡಿರ್ಲಿಲ್ಲ. ಅವಾಗ ದೇವಸ್ಥಾನ ತಗೊಂಡಿರ್ಲಿಲ್ಲ. ಬಟ್ ಬೇರೆ ಎಲ್ಲ ನಾನು ಹೇಳಿದ್ನಲ್ಲ, ಇಲ್ಲ ಅವಾಗ 76ರಲ್ಲಿ ಅದು ಲೇಟರ್. ಐ ಆಮ್ ಗೋಯಿಂಗ್ ಬ್ಯಾಕ್ ಟು 75, 76. ಇಲ್ಲ, ಇದಾಗಿರೋದು ಬರ್ಕೊಟ್ಟದ್ದು ಎಲ್ಲ 76 ಅಲ್ಲಿ, 74, 76 ಅಲ್ಲಿ. ಅದಕ್ಕೆ ನೀವು ಸ್ವಲ್ಪ ಯೋಚನೆ ಮಾಡಿದ್ರೆ ನಿಮ್ಗೆ ಕಾರಣ ಸಿಕ್ಬಿಡುತ್ತೆ. ಅದು ಬೇಡ.
ಪ್ರಾಧಿಕಾರ ಈಗ ತಂದಿರೋದು. ಅದು ಅವರು ಹೇಳ್ಬೇಕಷ್ಟೇ, ನಾನು ಅದನ್ನು ಕನ್ಫರ್ಮ್ ಮಾಡಕ್ಕೆ. ಅಲ್ಲ, ಪ್ರಾಧಿಕಾರ ನಿರ್ವಹಣೆ ಅಂತ ಇಲ್ಲ, ಓನ್ ಮಾಡಕ್ಕೆ ಅಂತ ಇದೆ. ಇಲ್ಲ, ನಾನು ಅದಕ್ಕೆ ಜವಾಬ್ ಇರಲ್ಲ. ಬಿಕಾಸ್ ಏನ್ ಮಾಡಿದಾರೆ ಅದಕ್ಕೆ ಜವಾಬ್ ಹೇಳ್ಬೋದು. ಆಕ್ಟ್ ನೋಡಿಲ್ವಾ ನೀವು? ಒಂದ್ ನಿಮಿಷ ನೀವು ಆಕ್ಟ್ ನೋಡಿಲ್ವಾ ಯಾರು? ಒಬ್ಬೊಬ್ಬರಾಗಿ ಕೇಳಿ, ಒಬ್ಬೊಬ್ಬರಾಗಿ ಕೇಳಿದ್ರೆ ಮಾತಾಡ್ಬೋದು. ಹೌದು, ಅದನ್ನೇ ನಾವು ವಿರೋಧ ಮಾಡಿ ಸ್ಟೇ ತಂದಿರೋದು. ಚಾಮುಂಡಿ ಬೆಟ್ಟದ ಪ್ರಾಧಿಕಾರಕ್ಕೆ ನಾವು ಸ್ಟೇ ತಗೊಂಡ್ಬಂದಿರೋದು. ಒಬ್ಬೊಬ್ಬರಾಗಿ ಮಾತಾಡಿ, ಒಬ್ಬೊಬ್ಬರಾಗಿ ಕೇಳಿ. ನಮ್ಮ ಸ್ಟ್ಯಾಂಡು ಈ ಪ್ರಾಧಿಕಾರನ ಕ್ವೆಶ್ಚನ್ ಮಾಡಿ, ಪ್ರಾಧಿಕಾರ ಮಾಡಿರೋದು ಸರಿ ಇಲ್ಲ ಅಂತ ಪ್ರಶ್ನೆ ಮಾಡಿ ನಾವು ಕೋರ್ಟ್ಗೆ ಹೋಗಿರೋದು. ಕೋರ್ಟ್ ಅದಕ್ಕೆ ತಡೆಯಾಜ್ಞೆ ಕೊಟ್ಟಿದೆ. ಅವರು ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ ಅಲ್ಲಿ ಗವರ್ಮೆಂಟ್ ನವರು ಅವ್ರ ಒಬ್ಜೆಕ್ಷನ್ ಏನ್ ಫೈಲ್ ಮಾಡ್ತಾರೆ ಅದರಿಂದ ಮುಂದಕ್ಕೆ ಹೋಗುತ್ತೆ. ಇವತ್ತಿನ ದಿನ ಆಸ್ ಆಫ್ ನೌ ಅವ್ರು ಏನು ಪ್ರಾಧಿಕಾರ ಮಾಡಿದ್ದಾರೆ ಅದು ಎಫೆಕ್ಟ್ ಅಲ್ಲಿ ಇಲ್ಲ. ದ ಆರ್ಡರ್ ಸೇಸ್ ದಟ್ ಅವ್ರು ಮಾಡಿರೋದು ಸರಿಗಿಲ್ಲ ಅಂತ ಹೇಳ್ತೇವೆ. ಅದು ಅವ್ರು ಹೇಳ್ಬೇಕು ಅದಕ್ಕೆ ಜವಾಬು, ನಾವ್ ಹೆಂಗ್ ಹೇಳಕ್ ಸಾಧ್ಯ? ಕೋರ್ಟ್ ಗಮನಕ್ಕೆ ತಂದಿರೋದು. ನಾವು ಕೋರ್ಟ್ಗೆ ಇದು ನೋಟ್ ಇದೆ, ಇಲ್ಲಿ ನಿಮ್ಗೆ ನೋಟೇ ಕೊಡ್ತೀನಿ, ನೀವೇನು ಆಂಬಿಗ್ಯೂಸ್ ಇಟ್ಕೋಬೇಡಿ, ನೋಟೇ ಕೊಡ್ತೀನಿ. ಇಲ್ಲಿ ಏನಿದೆ ಅಂತ ಹೇಳಿದ್ರೆ, ಇಲ್ಲಿ ನಾವು ಏನ್ ಹೇಳಿದೀವಿ ಅಂದ್ರೆ, ಇದು ನಮ್ದು ರಿಟ್ ಅಪೀಲ್ 2001 ಇಸ್ವಿಯಿಂದ ಪೆಂಡಿಂಗ್ ಇದೆ. ಅದನ್ನ ಡಿಸಿಷನ್ ಡ್ಯೂರಿಂಗ್ ಪೆಂಡಿಂಗ್ ಇರೋ ಸಂದರ್ಭದಲ್ಲೇ ರೆಸ್ಪಾಂಡೆಂಟ್ ಗವರ್ಮೆಂಟ್, ಅದರೊಳಗಡೆ ಗವರ್ಮೆಂಟ್ ರೆಸ್ಪಾಂಡೆಂಟ್, while so the respondent government has enacted Sri Chamundeshwari Kshetra Development Authority Act 2024 to take over the ownership, control and management of the above temples under the garb of development and maintenance of Sri Chamundeshwari Kshetra. By way of the present petition, that is petitioner andre nanu, who is the legal heir of Sri Srikanthadatta Narasimha Raju, is constrained to challenge the constitutional validity of the act, which suffers from vice of colorable legislation and it's purportedly enacted in exercise of powers under entry or eno hakondidare. The respondent government, it is submitted, lacks the legislative competence for enacting the same, and by doing so has transgressed its constitutional power patently, manifestly and directly. The act is constitutionally invalid and liable to be struck down as being violative of Articles 14, 19, 21, 25 and 26 of the Constitution. This is the gist of the ನಾವು ತಗೊಂಡಿರೋ ಇದು. ಮುಂದಕ್ಕೆ ಇವರು ಕ್ಷೇತ್ರದಲ್ಲಿ ಏನ್ ಹೇಳ್ತಾರೆ, ಆಕ್ಟ್ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಆಮೇಲೆ ಇನ್ನೊಂದು ಪಾಯಿಂಟ್ ನಾವು ಏನ್ ತಗೊಂಡಿದ್ದೀವಿ ಅಂದ್ರೆ, ಚಾಮುಂಡೇಶ್ವರಿ ಟೆಂಪಲ್ ಇಸ್ ಎ ಡಿನಾಮಿನೇಷನಲ್ ಟೆಂಪಲ್ which follows a unique and exclusive sampradaya and is intricately linked an integral part of the royal family and its members. Disturbingly, without recognizing the rights of the petitioner, the deity and the devotees of the Sri Chamundeshwari, the act seeks to usurp the ownership, control and management of the temple. ಇದರೊಳಗಡೆ ಅವ್ರದ್ದು ಆಕ್ಟ್ ಏನ್ ಹೇಳುತ್ತೆ, ಅವ್ರು ಬರ್ಕೊಂಡಿರೋದನ್ನ ಹೇಳ್ತೀನಿ. ಇದಿಷ್ಟು ನಮ್ದು. ಅವ್ರೇನ್ ಹೇಳ್ತಾರೆ ಅಂತಂದ್ರೆ, in this regard, it may be relevant to note section 19 of the act, which reads as under: ownership, administration and complete management of movable and immovable properties, including jewelry, the liabilities of temple, shall vest with the state government from the date of commencement of this act and shall be transferred to the authority thereafter. Furthermore, without prejudice, ಈಗ ನಾವು ಇದನ್ನ ಹೇಳಿರೋದು ಫಾರ್ ಎ ಶಾರ್ಟ್
ನಾವೇನು ಹೇಳಿದ್ದೀವಿ, ಇಫ್ ದೆರ್ ಇಸ್ ಎನಿ ಮಿಸ್ಮ್ಯಾನೇಜ್ಮೆಂಟ್, that mismanagement can be set right and then remedy ಕೊಟ್ಟ ತಕ್ಷಣ it should be handed back. The act seeks to convert the subject temples into tourist centers, thereby ignoring the religious sentiments of the petitioner and the devotees. The government cannot be permitted to commercially exploit the temple and the cost of its divinity and religious sanctity. Curiously enough, in the present case, the act does not seek to remedy any evil and is ex officio expropriatory. Andre avare own ಮಾಡ್ಕೋಬೇಕು ಅಂತ. Moreover, the provision in the act are highly arbitrary, unreasonable, violative of fundamental rights. ನಮ್ದು ಹಾಕೊಂಡಿದ್ದೀವಿ. The vesting of ownership. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.